ಸಾಂಗ್ ಇಂಟ್ರಡಕ್ಷನ್. Namaste everyone. My name is Parinita. My name is Dishita. Dance is the joy of movement and art of life. Let's welcome our UKG students on the stage to dance for the song Chanda Chanda Nannanti and Daddy Mummy song. Thank you. ಒಂದು ಅದ್ಭುತವಾದ ಚಪ್ಪಾಳೆ ಈ ಮಕ್ಕಳ ಆಂಕರಿಂಗಿಗೆ ಬರಲೇಬೇಕು. ಪೇರೆಂಟ್ಸ್ ಪ್ಲೀಸ್. Hello, this is TST. Everybody put your hands up to the beat. डैडी मम्मी है नहीं घर पे, पिछले कमरे में घुस के कुछ तो करेंगे छुपके दिल जरा. इंग्लिश फिल्म में होंगे लव सीन जिनमें अरमान लगा ले दिल में दिल जरा. ना है पाबंदी कर पाते जो गंदी कर्तन शर्म का अब तूने हटा. छकेंगे ऐसे कि चिंगम हो जैसे हप्पी से तेरी आएगा मजा. डैडी मम्मी डैडी मम्मी डैडी मम्मी है घर पे, पिछले कमरे में घुस के कुछ तो करेंगे छुपके दिल जरा. ಭಾರಿ ಖುಷಿ ಮರ್ರೆ ನಂಗೆ ನನ್ನ ಹೆಂಡತಿನ ಕಂಡ್ರೆ, ಒಂದು ಚೂರು ಬೈಯೋದಿಲ್ಲ ರಾತ್ರಿ ಕುಡ್ಕೊಂಡ್ ಬಂದ್ರೆ. ಭಾರಿ ಖುಷಿ ಮರ್ರೆ ನಂಗೆ ನನ್ನ ಹೆಂಡತಿನ ಕಂಡ್ರೆ, ಒಂದು ಚೂರು ಬೈಯೋದಿಲ್ಲ ರಾತ್ರಿ ಕುಡ್ಕ ಬಂದ್ರೆ. ಟಿವಿ ರೇಡಿಯೋ ಎಂತ ಬೇಡ ಅವಳು ಬಾರಗಿದ್ರೆ, ಅವಳು ಅಂತ ಇಲ್ಲ ಕಾಣಿ ನಾನು ಊಟ ಮಾಡ್ದೆ. ನನ್ನಕ್ಕಿಂತ ಚೂರು ದಪ್ಪ ನಂಗೆ ಅಡ್ಡಿಲ್ಲ, ಅವಳು ಕಣ್ಣು ಬಿಟ್ರೆ ನಂಗೆ ಮಾತೆ ಬತ್ತ
ಚಂದನಾನ ಗಂಡ ಬೈದೋರು ಮತ್ತೆ ನನ್ನ ಒಪ್ಪಿಕೊಂಡ From third standard to brief about their performance. Rahmat Khatun ka naam from grade 3 who has never made a mistake, has never tried anything new. Mistake are a part of human. Now with these beautiful lines, let's welcome our third standard students to rock the stage with their performance for the song Galti Se Mistake and Pataki Poriyo. Thank you all. 5, 4, 3, 2, 1, 0. जरा सा महसूस हुआ एक लाइफ की गाड़ी ने कस के मारा ब्रेक हो रहा है क्यों कंफ्यूज मेरे दिल मशवरा मेरा तू आजमा के देख यही उम्र है कर ले गलती से मिस्टेक 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 बेटा चल मसल फुलाना थोड़ी बॉडी बनाना मेरी चिकन डालो पेस कमल की फसल उगाना अरे रे रे अबे चलो बेटा शुरू होता शुरू बगल उठा के थोड़ा जियो लगाना किसी बगल वाली को मर्दानी खुशबू सुनाना चलो ऊपर से तो बटन ढीले करके बताना भालो वाला सीना दिखाना भालो वाला सीना दिखाना बरसों तक तू साइकिल पे घुमा है हाईवे पे मोटर साइकिल भगा के बैठ स्पीड में तुझको अगर सर्दी लगे तो सीट पे पीछे लड़की बिठा के देख यही उम्र है कर ले गलती से मिस्टेक 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 बेटा
ಕೇಳು ನಿನ್ನ ಕಾಲ ಕೆಳಗೆ ಇಡುವೆ ನಿನ್ನ ಕಿಕ್ಕೆ ಸಾಕು ಇನ್ನು ಎಣ್ಣೆ ಸೋಡಾ ಬಿಡುವೆ ಮನಸ್ಸಲ್ಲಿಯೂ ನಿನ್ನ ಮನಸ್ಸಲ್ಲಿಯೂ ಊರೆಲ್ಲ ಹುಡ್ಕೊಳ್ಳೆ ಇಷ್ಟೊಳ್ಳೆ ಹೊರಕೊಳ್ಳೆ ಸ್ಟೋರಿಯೋ ಪಟಾಕಿ ಪೋರಿಯೋ ನಾಟಿ ನಾಟಿ ಚೋರಿಯೋ ಪೋರಿಯೋ ನೋಡಿಯಾದೆ ಪೋಲಿಯೋ ಚೋರಿ ಬಾಚಕೋರಿ ಬೇಡ ಬೇಡ ಬುದ್ಧಿಗೆ ಬಿಡ ಬೇಡ ಬುದ್ಧಿಗೆ ಸಿಗ ಬೇಡ ಮುದ್ದಿಡ ಬೇಡ ನಮ್ಮ ಹಾಟಿಗೆ ಜಾಸ್ತಿ ಬಂತು ನಿಯಮನ ಬೇಡ ಬಿಟ್ಟು ಒತ್ತಡ ಬೇಡ ಮೈಗೆ ಮೈ ಬುದ್ಧಿ ಕಪ್ಪಟ್ಟಿ ಆಡತ ಪಟಾಕಿ ಪೋರಿಯೋ ನಾಟಿ ನಾಟಿ ಚೋರಿಯೋ ಪೋರಿಯೋ ನೋಡಿಯಾದೆ ಪೋಲಿಯೋ Thank you, third standard students, for the outstanding Pataki performance for both the songs. Mirror of reality. Our life actually is a drama, and we are. ನಿಮ್ಮ ಮುಂದೆ ಅರ್ಪಿಸಿ ಅಭಿನಯಿಸುತ್ತಿರುವಂತಹ ನಾಟಕ ವಿದ್ಯಾವಂತರಾದರೆ 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 ಈಗ ನಿಮ್ಮ ಮುಂದೆ ನಾಟಕ ವಿದ್ಯಾವಂತರಾದರೆ ಅಯ್ಯೋ ಸಾಕು ಗೊತ್ತಿಲ್ಲ ಅಂತೀರಲ್ಲಿ ಗುಡಿ ಕಟ್ಟದೇನು ನೀರಲ್ಲಿ ನೀನು ಅಡಿ ಮುಟ್ಟದೇನು ಆ ದೈವದ ಮೇಲೆ ಎಲ್ಲಾನು ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ನಾಳೆಗಳ ದಾರಿಯಲೇ ನಂಬಿಕೆಯ ನೆಲೆಯಾಗಿರಿಸು ನಡೆಸು ಕೈ ಹಿಡಿದು ನಾವಾಡೋ ಪದ ಪದಗಳನ್ನು ಸಂಚರಿಸು ಹೂವಲ್ಲಿ ಜೇನು ಗುಡಿ ಕಟ್ಟದೇನು ನೀರಲ್ಲಿ ನೀನು ಅಡಿ ಮುಟ್ಟದೇನು ಆ ದೈವದ
ಸಂಚರಿಸು ಹೇ ಶಾರದೆ. ಎದ್ದೇಳು ಮಂಜುನಾಥ ಎದ್ದೇಳಲ, ಎದ್ದೇಳು ಮಂಜುನಾಥ ಎದ್ದೇಳಲ, ಏಳಯ್ಯ ಎವರೆಸ್ಟು ಎಷ್ಟ್ ಮಾಡ್ತೀಯ ರೆಸ್ಟು, ಏಳಯ್ಯ ಎವರೆಸ್ಟು ಎಷ್ಟ್ ಮಾಡ್ತೀಯ ರೆಸ್ಟು, ಸತ್ತ ಮೇಲೆ ಕೋಟಿ ವರ್ಷ ಮಾಡೋರಿದರೆಸ್ಟು. ಎದ್ದೇಳು ಮಂಜುನಾಥ ಎದ್ದೇಳು ಮಂಜುನಾಥ ಎದ್ದೇಳು ಮಂಜುನಾಥ ಎದ್ದೇಳಲ. ಲೇ ಚೆನ್ನಿ, ಕಾಪಿ ಮಾಡ್ದೇನೆ ಎಲ್ಲ ಎಲ್ರಾಳಾಗೋಗಿದ್ದೀರಾ, ಬರೇಲೆ. ನಾನ್ ಕೂಗಿದ್ ನಿಂಗೆ ಕಿರ್ತಂಗಾಯ್ತಾ? ನೀನ್ ನಿಮ್ಮವ್ವನ್ನ ಮೀಡ್ಸಬಿಡು. 4 ಅಕ್ಷರ ಕಲ್ತು ಈಗ್ಲೇ ನಾನೇ ಎಲ್ಲ, ಬೇರೆ ಯಾರು ಏನೂ ಇಲ್ಲ ಅನ್ನಂಗ್ ಮಾತಾಡ್ತಿದ್ಯಾ. ಕೇಳು, ನಾನು ನಿಮ್ಮಪ್ಪ, ನೀನು ನನ್ನ ಮಗಳು. ನೀನು ಪಟ್ಟಿ ಹೊಡೆದ್ರು ನಮ್ಮ ಅವ್ವ ಆಗಕ್ಕಾಗಲ್ಲ, ತಿಳ್ಕ. ಒಳ್ಳೆ ಕತೆ ಆಯ್ತು ನಿಮ್ದು. ಈ ಹುಡ್ಗಿಗೆ ಯಾಕೆ ಅಂತೀರಾ? ಇವಳು ಅಲ್ಲಿ ಇಲ್ಲಿ ಕೆಲಸ ಮಾಡ್ಕೊಂಡು ಓದ್ತಾವಳೆ. ಬೆಳಗಿಂದ ಸಂಜೆ ತಕ ನೀವೆಂದ ಬಾಕಿದ್ದೀರಾ? ಕಾಪಿ ಅಂತೆ ಕಾಪಿ, ಕಾಪಿ ಬರಕ್ಕೆ ನಿಮ್ಮ ಬಗ್ಗೆ. ಲೇ ಚೆನ್ನಿ, ನನ್ನ ಬಗ್ಗೆನೇ ಗುರುವಾಗಿ ಮಾತಾಡ್ತೇನೆ. ನಿಮ್ಮನ್ನೆಲ್ಲ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ, ಹುಷಾರ್. ಅಪ್ಪ, ನಿಂಗೆ ತಲೆ ಕೆಟ್ಟಾಯ್ತಾ? ಬೆಳಗ್ಗೆಯಿಂದ ಸಂಜೆ ತನಕ ಕುಡಿತೀಯ, ಆಮೇಲೆ ಮನೆಯವ್ರ ಹತ್ರ ಎಲ್ಲ ಜಗಳ ಆಡ್ತೀಯ. ಅದು ಸಾಲದು ಅಂತ ಊರವ್ರ ಹತ್ರ ಎಲ್ಲ ಲಗನ್ನ ಮಾಡ್ಕೊಂಡು ನಡ್ಸ್ಕೊಂಡ್ ಬರ್ತೀಯ. ನಮ್ಗಂತೂ ಸಾಕಾಗೈತೆ. ನಾಗಿ ನೀನು ನನ್ನೇ ಭಯಂಗಾದ್ಯಾ? ನಾನ್ ಯಾರು? ರಾಮಯ್ಯ, ರೆಬಲ್ ರಾಮಯ್ಯ. ನನ್ನ ಬಗ್ಗೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಸುಮ್ಕೆ ನನ್ನ ತಂಟೆಗೆ ಬರಬೇಡಿ. ನನಗೆ ತಲೆ ಕೆಟ್ರೆ ಅಷ್ಟೇ. ಅಪ್ಪ, ನಿನ್ ತಲೆ ಯಾವಾಗ ನಟ್ಕೈತಾಳು? ಅಲೇ ವೆಂಕ, ಸಿಗ್ದಾಕ್ ಬರ್ತೀನಿ ನನ್ನ ಮಗನೇ. ಕೈ ಕಾಲ್ ಮುರ್ದಾಕ್ ಬರ್ತೀನಿ, ಹುಷಾರ್. ಬಿಡ್ರಿ ರೀ, ಯಾಕಂತ ಸುಮ್ಕೆ ಮಕ್ಳು ಮ್ಯಾಗ್ರಾಗ್ತೀರಾ? ಸುಮ್ಕೆ ಇರಕ್ಕಾಗಲ್ವಾ? ಲೇ ಚೆನ್ನಿ, ಮಗುನ ಚೀಟೋಳು ನೀನೆ, ಇತ್ಲಾಗೆ ಜೋಗುಳ ಆಡೋಳು ನೀನೆಯ. ಇವ್ರನ್ನೆಲ್ಲ ನನ್ನ ವಿರುದ್ಧ ಎತ್ಕಟ್ಟಿ ಈಗ ತಮಾಷೆ ನೋಡ್ತಿದ್ದೇನೆ. ಅಂತ ಸಂತಾನ ನನ್ಗಿಲ್ಲ. ಸುಮ್ಕೆ ಯಾಕಿಂಗ್ ಮಾತಾಡ್ತೀರಿ? ಒಂದ್ 4 ಕಾಸು ದುಡ್ಡು ಸಂಪಾದನೆ ಮಾಡ್ಲಿಲ್ಲ ಅಂದ್ರು ಈ ದೌಲತಿಗೆ ಏನ್ ಕಮ್ಮಿ ಇಲ್ಲ. ಅಮ್ಮ ಹೋಗ್ಲಿ ಬಿಡಮ್ಮ, ನಾನು ಇನ್ ಮುಂದೆ ಸ್ಕೂಲ್ಗೆ ಹೋಗಲ್ಲ, ಎಲ್ಲಾದ್ರೂ ಕೆಲ್ಸಕ್ಕೆ ಹೋಗ್ತೀನಿ. ನಾಗೂನು ವೆಂಕಿನೂ ಚೆನ್ನಾಗಿ ಓದಿಸ್ತೀನಿ. ಈ ಮನೆಗೆ ನೀನೊಬ್ಳು ದುಡಿಮೆ ಸಾಕಾಗಲ್ಲ. ನೀನ್ ಎಷ್ಟಂತ ದುಡಿತೀಯ ನಮಗೋಸ್ಕರ? ಓ ಹೇಳಕ್ಕಪ್ಪ, ಬಹಳ ದಿನಕ್ಕೆ ನಮ್ಮನೆ ಕಡೆ ಬಂದೆ. ಏನ್ ಕಾಫಿ ಕುಡಿಬೇಕು ಅನ್ಸಿರ್ಬೇಕು, ಅದಕ್ಕೆ ಬಂದ್ಯಾ? ಸುಮ್ಕಿರಯ್ಯ ಸಾಕು. ಲಕ್ಕಣ್ಣ ಚೆನ್ನಾಗಿದ್ಯಾ? ಮನೇಲಿ ಅಕ್ಕ ಎಲ್ಲ ಚೆನ್ನಾಗವ್ರ? ಹೂ ಕಣವೆ, ಎಲ್ಲ ಚೆನ್ನಾಗವ್ರೆ. ರಾಮಣ್ಣ, ನೀ ಹೋಗ್ ಕುಣಿಯುವಂತ ಬಿಡು. ಹೆಂಡ್ತಿ ದುಡಿತಾಳೆ, ನೀನ್ ಮದ್ವೆ ಕುಡಿದ್ಯಾ? ಯಾರ್ಗುಂಟು ಯಾರಿಗಿಲ್ಲ. ನಿನ್ ಬಾಳೆಲ್ಲ ಬೇವೇ ಇಲ್ಲ, ಬರೀ ಬೆಲ್ಲ. ಓ, ಬರೀ ಬೆಲ್ಲ ಹಾಕೊಂಡು ನೆಕ್ಕಬೇಕು ಅಷ್ಟೇ. ಹೇಳಕ್ಕಣ್ಣ, ನೀನು ಇವ್ರ ಪಾರ್ಟಿನ ಗೊತ್ತಾತು ಬಿಡು. ಏನ್ ಉಳೆ ಸೀಮೆಗಿದ್ದು ದುಡಿಯೋಳು, ನಾವೆಲ್ಲ ಸುಮ್ಕೆ ಕೂತ್ಕೊಂಡ್ ಕುಡಿಯೋರು. ನೀನೇನ್ ಭಾರಿ ಸಾಚನ. ನಿನ್ನಂತಿ ಬೆಳಗಿಂದ ಸಂಜೆ ತನಕ ದುಡಿತಾಳೆ. ನೀನ್ ಅವ್ರ ಮತ್ತಕ್ ಹೋಗಿ ಉಂಡ್ಕೊಂಡ್ ತಿನ್ಕೊಂಡ್ ಬ್ರೋಕರ್ಗಿರಿ ಮಾಡ್ಕೊಂಡ್ ಬರ್ತೀಯಾ? ಇದು ಯಾರಿಗೂ ಗೊತ್ತಿಲ್ಲ ಅನ್ಕೊಂಡ? ನಿಂತಾರ ಊರಲ್ಲಿ ಮಾಡೋ ನನ್ನ ನಾನು ತಿಳ್ಕ. ಯಾಕಂಗೆ ಯಾರಾದ್ರೂ ಮನೆಗ್ ಬಂದ್ರೆ ಹೆಂಗಂದ್ರಾಗ ಮಾತಾಡ್ತೀನಿ, ಸುಮ್ಕೆ ಇರ್ಬಾರ್ದ? ಅಣ್ಣ, ನೀವೇನು ಬೇಜಾರ್ ಮಾಡ್ಕೊಂಡ್ಬಿಡ್ರಿ, ಅವ್ರ ಬಗ್ಗೆ ಗೊತ್ತಲ್ಲ, ತಲೆ ಕೆಡ್ಸ್ಕೊಂಡ್ಬಿಡ್ರಿ ಅವ್ರ ಮಾತಿಗೆ. ರೇಣುಕಾ, ಹೋಗಿ ಒಸಿ ಕಾಫಿ ಮಾಡ್ಕೊಂಬ ಹೋಗಮ್ಮ. ಆಯ್ತಮ್ಮ. ಏ ರೇಣು, 2 ಕಪ್ ಮಾಡ್ಕೊಬ. ಒಸಿ ಸಕ್ಕರೆ ಜಾಸ್ತಿ ಹಾಕಿ, ಕಾಫಿ ಪುಡಿನೂ ಜಾಸ್ತಿ ಹಾಕು. ನೀರ್ ಹಾಕ್ಬೇಡ, ಬರೀ ಹಾಲಲ್ಲೇ ಮಾಡು. ಆಯ್ತು ಕಣಪ್ಪ. ಇದಕ್ಕೆ ಏನ್ ಕಮ್ಮಿ ಇಲ್ಲ. ಏನ್ ಕೊಡ ಕರಿತಾಯ್ತಾ ಈ ಮನೇಲಿ? ಏನಣ್ಣ? ಅದೇ ನಿನ್ ಮಗಳು ರೇಣುಕಿಗೆ ಒಂದ್ ಕಣ್ಣು ನೋಡಿದೀನಿ. ಈ ಓದಕ್ಕಿದ್ದು ನಮ್ಮಂತವ್ರಿಗೆಲ್ಲ ಆಗ್ ಬರಲ್ಲ. ಸುಮ್ಕೆ ಮದ್ವೆ ಮಾಡು. ಹುಡುಗ ಒಂದ್ ಕಾರ್ ಇಟ್ಕೊಂಡು ಬಹಳ ಚಂದಾಗವನೆ. ಕಾರ? ಸ್ವಂತ ಕಾರ? ಯೋನ್ ಕೆಲ್ಸ? ಡ್ರೈವಿಂಗ್ ಮಾಡ್ತಾನೆ, ಅದೇ ಕಾರು.
ಡ್ರೈವರ ರಮಣ್ಣ ಏನಾಗೈತಿ ನಗ್ನಾಗ್ತಾ ಇದ್ಯಾ ನಿನ್ ಕೈಲಿ ಒಂದ್ ಜಟ್ಕಾ ಗಾಡಿ ಓಡ್ಸೋ ಹುಡ್ಕೊಂಡು ಹುಡ್ಕಾಕಾಗಲ್ಲ ಅಂತದ್ರಲ್ಲಿ ಕಾರ್ ಎತ್ಕೊಂಡವನೆ ಅಂದ್ರೆ ಸುಮ್ಕೆನಾ ಅಣ್ಣ ನೀನ್ ಹೇಳಣ್ಣ ಇವ್ರಿಗೇನು ಮಕ್ಳು ಮನೆ ಚಿಂತೆ ಐತಾ ಒಳ್ಳೆ ಗುಂಡ್ರುಗಾವಿ ಇದ್ದಂಗ ಅವ್ರೆ ಹ್ಞೂ ಬಾರಣ ಏನಕ್ಕಪ್ಪ ನೀನಿಲ್ಲಿ ಇವ್ರ ಮನೆಯಲ್ಲೇನ ಮಸ್ಲತ್ ಮಾಡಂಗಿದ್ಯಾ ಸುಮ್ಕಿರಣ ನಿಂತರ ನಂಗೆಲ್ಲಣ ಮಸ್ಲತ್ ಮಾಡಕ್ ಬಂದದ್ದು ಏನು ಇಲ್ಲ ರಂಗಣ್ಣ ಲಕ್ಕಪ್ಪಣ್ಣ ನಮ್ ರೇಣುಗೊಂದು ಒಳ್ಳೆ ಕಣ್ ನೋಡೋರಂತೆ ಓ ಮದುವೆ ಅದನ್ನೇ ಹೇಳ್ತಾ ಇದ್ರು ಅಷ್ಟಾಗಿ ನೀವ್ ಬಂದ್ರಿ ನೋಡಿ ಸರ್ಕಾರಿ ಜಾಗನ ಯಾರಿಗಾರು ಬಡ್ಸೋದು ಎಳೆ ಮಗುನ ಯಾವನ್ಗಾರು ಗಂಟಾಕ್ಸೋದು ಇದೇ ತಾನೇ ಲಕ್ಕಪ್ಪನ್ ಕೆಲ್ಸ ಓ ಮದ್ವೆನಾ ರೇಣು ಮದ್ವೆನಾ ಮಾಡಿ ಮಾಡಿ ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಚೆನ್ನಕ್ಕ ಹುಸಿ ಬಾಯಿಲಿ ಏನಣ್ಣ ಆಧಾರ್ ಕಾರ್ಡು ರೇಷನ್ ಕಾರ್ಡು ಎಲೆಕ್ಷನ್ ಕಾರ್ಡು ಎಲ್ಲ ಹೊಸ್ದಾಗ್ ಮಾಡಿಸ್ಕೊಬೇಕು ಹಳೆವೆಲ್ಲ ಲೆಕ್ಕಕ್ಕೆ ಬರಕ್ಕಿಲ್ಲ ಹೌದಾ ಎಲ್ಲ ನಾನೇ ಮಾಡಿಸ್ಕೊಡ್ತೀನಿ 2,000 ರೂಪಾಯಿ ಖರ್ಚಾಯ್ತೈತೆ ಅದ್ರಾಗೂ ನೀವು BPL ಕಳ್ನೋರಲ್ವಾ ಅದ್ರಾಗೂ ನಮ್ಗೆ ಬಹಳ ಬೇಕಾದವರು ನೀವು 500 ರೂಪಾಯಿ ಕಡಿಮೆನೆ ಕೊಡಿ 500 ರೂಪಾಯಿ ನಾನೇ ಮಾಡಿಸ್ಕೊಡ್ತೀನಿ ರಂಗಯ್ಯನವ್ರೆ ನಾವ್ ಯಾಕೆ ದುಡ್ಡು ಕೊಡ್ಬೇಕು ಅದ್ ಸರ್ಕಾರದಿಂದ ನಮ್ಗೆ ಉಚಿತ ಕೊಡ್ತಾರಲ್ವಾ ಅದು ಅಲ್ದ ಹಳೆ ಬೆಲೆ ಹಾಕಿ ಕೆಲ್ಸಕ್ಕೆ ಬರಲ್ಲ ಕಾಫಿ ಸಣ್ಣವರೇ ಅಬ್ಬಬ್ಬಾ ಅದು ಏನಾರ ಮಾಡಿ ಒಂಚೂರು ದುಡ್ಡು ಕಿತ್ಕೊಂಡು ಅಂದ್ರೆ ಹುಡುಗಿ ಅದಕ್ಕೂ ಕಲ್ಲಾಕ್ಬಿಡ್ತಲ್ಲಪ್ಪ ಅಬ್ಬಬ್ಬಾ ಚೆನ್ನಕ್ಕ ಹೊಸ ಸರ್ಕಾರ ಅಲ್ವೇ ರೂಲ್ಸ್ ಎಲ್ಲ ಬದಲಾಗೈತೆ ಹಂಗಂತ ಎಲ್ಲ ಐತೆ ತೋರ್ಸಿ ಸರ್ಕಾರದಿಂದ ಯಾವ್ದಾದ್ರು ಸುತ್ತಲೇ ಬಂದೈತಾ ನೀವ್ ಮಾಡೋ ಕೆಲ್ಸಕ್ಕೆ ಸರ್ಕಾರನೇ ಕೊನೆ ಮಾಡ್ತೀರಾ ಅಯ್ಯಯ್ಯೋ ಒಳಗ್ ಹೋಗಿ ಅಬ್ಬಬ್ಬಾ ಅದು ಚೆನ್ನಕ್ಕ ನಿಮ್ಮಂತವ್ರಿಗೆ ಏನ್ ಮಾಡಿದ್ರೇನು ಪ್ರಯೋಜನನೇ ಇಲ್ಲ ಪಂಚಾಯತಿ ಆಫೀಸ್ನಾಗೆ ಮೀಟಿಂಗ್ ಐತೆ ನಾನಿನ್ ಬರ್ತೀನಕ್ಕ ರಾಮಯ್ಯ ನಾನಿನ್ ಬರ್ತೀನಿ ಕಳ್ಳನ್ ಮಗ ನೋಡು ಹೆಂಗಾಯ್ತಾನೆ ಚಂದ್ರ ದೊಡ್ಡ ತಿಂದಿ ಒಳ್ಳೆ ಹಂದಿ ತರ ಆಗೋನೆ ಅವನಂತೂ ಹಂದಿ ತರವನೆ ಇನ್ನೂ ಕೆಲವರಂತೂ ಮನೆಗೆ ಹೋಗಿ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ತಿಂದು ಒಳ್ಳೆ ಎಮ್ಮೆ ತರ ಬೆಳೆದಿರ್ತಾರೆ ರಮಣ್ಣ ಯಾಕೆ ನಾನು ಒಳ್ಳೇದ್ ಮಾಡೋಣ ಅಂತ ಬಂದ್ರೆ ನಂಗೆ ಅವಮಾನ ಮಾಡ್ತೀಯ ಇದಕ್ಕಿಂತ ಹೊನ್ನಮ್ಮ ನೋಡ್ಲಿಕ್ಕೆ ಹೋಗಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು ಪುಸ್ತಕಕ್ಕೆ ಕಾಫಿ ಕುಡ್ದಿದ್ಕೆ ಸರಿಯಾಗಾಯ್ತು ನಂಗೆ ಬೇಕಿತ್ತು ನೀವು ಬಂದಾಗ ನಮ್ಗೆ ಕೆಲಸ ಇಲ್ಲಿ ಅಯ್ಯೋ ಇರುಲಕ್ಕಪ್ಪಣ್ಣ ಅದೇನೋ ಹುಡುಗನ ಬಗ್ಗೆ ಹೇಳ್ತಿದ್ದೆ ಕಿತ್ತೋಗಿರೋನ್ ಮಾತ್ ನಂಬ್ತೇಲೆ ಓ ನಿಂಗಂತೂ ಬೇರೆಯವ್ರ ಮಾತೇ ವೇದವಾಕ್ಯ ನನ್ ಮಾತ್ ಯಾವಾಗಾರ ಕೇಳಿದ್ಯಾ ನೀನು ಮಾತಾಡಿದ್ದೀರಾ ಬಿಡು ರಾಮಯ್ಯ ನನ್ನಮ್ಮ ನೋಡು ನಂಗೆ ಬಹಳ ಅರ್ಜೆಂಟ್ ಕೆಲಸ ಐತೆ ಅವತ್ತು ಹೇಳಿದ್ನಲ್ಲ ಸರ್ಕಾರಿ ಸೈಟು ನಿಮ್ಗೆ ಕೊಡಿಸ್ತೀನಿ ಅಂತ ಆದಷ್ಟು ಬೇಗನೆ ಕೊಡಿಸ್ತೀನಿ ದೇವ್ರ ಬಂದ್ರಿ ಅಣ್ಣ ನಮ್ ಸ್ವಂತ ಮನೆ ಅಂತ ಆದ್ರೆ ನಾವ್ ನಿಮ್ಮನ್ನ ಯಾವತ್ತೂ ಮರೆಯಲ್ಲ ಮನೆಯಾಗೆ ನಿಮ್ ಫೋಟೋ ಫ್ರೇಮ್ ಹಾಕೊಂಡು ಪೂಜೆ ಮಾಡ್ತೀನಿ ಅಯ್ಯಯ್ಯೋ ನಾನು ನಿನ್ನ ಸತ್ತಿಲ್ಲ ಕಣವ ಇದೆಲ್ಲ ಏನು ಬೇಡ ಆದಷ್ಟು ಬೇಗನೆ 1 ಲಕ್ಷ ಜೋಡ್ಸು ನಿನ್ನ ಹೆಸರಿಗೆಲ್ಲ ಮಾಡಿಸ್ಕೊಂಬತ್ತೀನಿ ತಡ ಮಾಡ್ಬೇಡ ರಾಜಪ್ಪನವ್ರೆ ನಾವ್ಯಾಕೆ 1 ಲಕ್ಷ ಕೊಡ್ಬೇಕು ಅದು ಸರ್ಕಾರದಿಂದ ತಾನೇ ನಮಗೆ ಮಂಜೂರು ಮಾಡೋದು ನಾವ್ಯಾಕೆ ನಿಮಗೆ ಕೊಡ್ಬೇಕು ಹಿಂದೆ ಇದ್ದವರು ಅದು ಮಾಡಿಸ್ತೀವಿ ಇದು ಮಾಡಿಸ್ತೀವಿ ಅಂತ ದುಡ್ಡು ತಿಂದ್ರು ಈಗ ನೀವು ಹಂಗೆ ಮಾಡಕ್ ಬಂದಿದ್ದೀರಾ ನಾನು ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೀತೀನಿ ನಿಮ್ ಮೇಲೆ ಕೇಸ್ ಹಾಕ್ತೀನಿ ಜೀವನ ಪೂರ್ತಿ ಜೈಲಲ್ಲೇ ಇರ್ಬೇಕು ಹಂಗ್ ಮಾಡ್ತೀನಿ ಹುಷಾರ್ ಮೊದ್ಲು ಪರ್ಕೆ ಹೇಳ್ಸವ್ವ ಅಯ್ಯಯ್ಯೋ ಏನೋ ಮಾಡೋಣ ಅಂತ ಬಂದೆ ಏನೋ ಆಯ್ತಲ್ಲಪ್ಪ ಸರಿ ನೀವೇಗಾದ್ರೂ ಮಾಡಿಸ್ಕೊಳ್ಳಿ ಸದ್ಯ ನನ್ ಬರೆಯೋದೇ ಉಳಿದ್ರೆ ಸಾಕು ಹುಡುಗಿರು ಓದ್ಕೊಂಡವ್ರೆ ಇವರಿಗೆಲ್ಲ ಚೆನ್ನಾಗ್ ಗೊತ್ತು ಅಂತ ಕಾಣುತ್ತೆ ನಂದಿಲ್ಲೇನು ನಡೆಯಕ್ಕಿಲ್ಲ ಆದಷ್ಟು ಬೇಗನೆ ಇಲ್ಲಿಂದ ಕಾಲ್ಕಿ ತಕೊಂಡು ಹೋಗೋದೇ ಒಳ್ಳೇದು ಚೆನ್ನಮ್ಮ ಬೈಲಿ ಏನಣ್ಣ ನಿನ್ ಮಗಳು ಎಲ್ಲ ಮಾಡ್ಸ್ಕೊಂತಾಳಲ್ಲ ಅಯ್ಯೋ ಹಂಗೆ ಹೇಳ್ಬೇಡ ಅಣ್ಣ ನಂಗಿನ್ನೇ ಕೆಲ್ಸ ನನ್ನ ಪತಿ ಕಣವ ಅಯ್ಯೋ ಅಣ್ಣ ಮನೆ ಸೈಟು ಅಯ್ಯಯ್ಯೋ ನಾಗು ಎಂತ ಕೆಲಸ ಮಾಡ್ದೆ ನೀನು ಅವಣ್ಣ ಹೆಂಗೋ ನಮಗ್ ಸಹಾಯ ಮಾಡ್ತಿತ್ತು ಬರೀ ಇದೇ ಆಯ್ತು ಅಮ್ಮ ಹೊಸಿ ತಾಳ್ಮೆ ತಗೋ ಇವರೆಲ್ಲ ಮೋಸ್ಗಾರರು ಇವ್ರಿಗೆ ಸಹಾಯ ಮಾಡೋ ಮನ್ಸಿದ್ರೆ ಹಿಂಗ್ಯಾಕ್ ಮಾಡ್ತಿದ್ರು ನಾವ್ ಕೇಳೋ ಪ್ರಶ್ನೆಗೆ ಉತ್ತರ ಕೊಡ್ದೆ ಹಿಂಗ್ಯಾಕೆ ಏನನ್ನ ಸ್ವಲ್ಪ ಬೇಡಾಗ್ತಿದ್ರು ಹೇಳು ಅದೇನೋ ನನ್
ನಮ್ಗೇನು ತಿಳಿಯಕ್ಕಿಲ್ಲ. ಏನಾದ್ರೂ ನಾವು ಅಕ್ಕಪಕ್ಕದವ್ರನ್ನೆಲ್ಲ ನಂಬ್ಲೇಬೇಕಲ್ಲ. ಅಮ್ಮ, ಅಂಗನವಾಡಿ ಟೀಚರು ಸ್ಕೂಲ್ ಮೇಸ್ಟ್ರು ಬರ್ತಾವ್ರೆ. ಓ, ಶಿವಪ್ಪ ಮೇಸ್ಟ್ರು ಅಂಗನವಾಡಿ ಟೀಚರ್ ಕಲ್ಪನಕ್ಕವ್ರೆ. ಎದಡ್ರಿ, ಬನ್ನಿ ಬನ್ನಿ ಕುತ್ಕೊಳ್ಳಿ. ಬಡೂರ್ ಮನೆಗೆ ಭಾಗ್ಯ ಬಂದಂಗಾಯ್ತು ನೋಡಿ. ಹೌದು ಚೆನ್ನಕ್ಕ, ನಿಮ್ಮ ಮಕ್ಕಳು ಇಡೀ ಊರಿಗೆ ಯಾಕೆ ಮಾದರಿ. ಎಲ್ಲರೂ ಶಿಕ್ಷಣ ಪಡಿಬೇಕು, ಜೊತೆಗೆ ಸರ್ಕಾರದಿಂದ ಬರುವಂತ ಸವಲತ್ತನ್ನು ಬಡವರು ಯಾವುದೇ ಲಂಚ ಕೊಡದೆ ಪಡಿಬೇಕು. ಸರ್ಕಾರ ಚೆನ್ನಮ್ಮ, ನಿಮ್ಮ ಹಿರಿ ಮಗಳು ರೇಣುಕಾ ತುಂಬಾ ಜಾಣೆ, ತುಂಬಾ ಚೆನ್ನಾಗಿ ಓದ್ತಾಳೆ. ಅವಳಿಗೆ ಚಿಕ್ಕ ವಯಸ್ಸಿಗೆ ಮದುವೆ ಅಂತೆಲ್ಲ ಮಾಡಬೇಡಿ. ಬಾಲ್ಯ ವಿವಾಹ ಮಾಡಿದ್ರೆ ನಿಮ್ಮನ್ನು ಜೈಲ್ಗಾಕ್ತಾರೆ. ಜೈಲಿಗೆ ಹಾಕ್ತಾರ? ಹಾಕಿದ್ರೆ ಆಗ್ಲಿ ಬಿಡಿ ಮೇಷ್ಟ್ರೆ. ಏನಮ್ಮ ಈಗ ಹೇಳ್ತೀಯ? ನೀವೆಲ್ಲ ಜೈಲ್ಗೆ ಹೋದ್ರೆ ಮಕ್ಕಳ ಗತಿ ಏನೋ? ಮತ್ತೇನ್ ಮಾಡೋದ್ ಮೇಷ್ಟ್ರೆ? ನಮ್ಗೂ 3 ಜನ ಮಕ್ಕಳು, ಸಂಸಾರದಲ್ಲಿ ತುಂಬಾನೇ ತೊಂದ್ರೆ ಐತೆ. ಈ ಮಕ್ಕಳು ಚೆನ್ನಾಗಿ ಓದಿ ಮುಂದೆ ಬರ್ಬೇಕನ್ನೋ ಆಸೆ ನನ್ಗೂ ಐತೆ. ಆದ್ರೆ ಏನ್ ಮಾಡೋದು? ಒಟ್ಟಿಗೆ ಇಟ್ಟಿಲ್ಲ ಅಂದ್ರೆ ಜುಟ್ಗೆ ಮಲ್ಗೆ ಮುಡಿಯೋ ಆಸೆ ಯಾಕೆ? ಹೆಂಗೋ ಒಬ್ಬೊಬ್ರು ದಳ ಸೇರಿದ್ರೆ ಸಾಕಂತ ಮದ್ವೆ ಮಾಡೋ ನಿರ್ಧಾರ ಮಾಡಿದೀನಿ. ಚೆನ್ನಮ್ಮ, ಅದೆಲ್ಲ ಬಿಡು. ಚೆನ್ನಾಗಿ ಓದ್ತಿರೋದ್ರಿಂದ ನಿನ್ನ ಮಕ್ಕಳು ರೇಣುಕಾ, ನಾಗರತ್ನ, ವೆಂಕಟೇಶನಿಗೆ ಸರ್ಕಾರದಿಂದ ಸ್ಕಾಲರ್ಶಿಪ್ ಬಂದಿದೆ. ನೀನು ಇನ್ನು ಮುಂದೆ ಅವ್ರನ್ನ ಓದಿಸೋ ಚಿಂತೆ ಬಿಡು. ಮುಂದಿನ ವರ್ಷ ಓದಿಸೋ ಎಲ್ಲ ವ್ಯವಸ್ಥೆ ನಾನೇ ಮಾಡ್ತೀನಿ. ಅಷ್ಟೇ ಅಲ್ಲ ಚೆನ್ನಕ್ಕ, ನಿಮ್ಗೆ ಸರ್ಕಾರದಿಂದ ಒಂದು ಸೈಟ್ ಕೊಟ್ಟಿದ್ದಾರೆ. ಅದು ಈಗಾಗಲೇ ನಿಮ್ಮ ಹೆಸರಲ್ಲಿ ಅಲಾಟ್ ಆಗಿದೆ. ಶಿವಪ್ಪ ಮೇಷ್ಟ್ರು ಎಲ್ಲ ಕಡೆ ಓಡಾಡಿ ಮಾಡಿಸಿದ್ದಾರೆ. ಹಂಗ ಮನೆ ಕಟ್ಕೊಡ್ತಾರೆ. ಅದ್ ಬೇರೆ ಮಾಡ್ತಾರೆ. ಏನೋ ಸೈಟ್ ಕೊಡ್ತವ್ರೆ, ಮನೇನು ಕೊಡ್ತಾರೆ ನಿಮ್ಗೆ. ನೀವೇನು ದುಡಿಬೇಡಿ, ಎಲ್ಲ ಪುಕ್ಸಾಟ ಆಗ್ಬೇಕೇನೋ. ಏನೋ ಶಿವಪ್ಪ ಮೇಷ್ಟ್ರು ಅಂಗನವಾಡಿ ಟೀಚರ್ ಕಲ್ಪನಕ್ಕ ನಮ್ಗೋಸ್ಕರ ಏನೋ ಮಾಡ್ತವ್ರೆ. ಅವ್ರ ಹತ್ರ ಹೆಂಗ್ ಮಾತಾಡ್ಬೇಕಂತ ತಿಳಿಯಕ್ಕಿಲ್ಲ. ಹೋಗ್ಲಿ ಬಿಡು ಚೆನ್ನಮ್ಮ, ನಿನ್ನ ಗಂಡನ ಬಗ್ಗೆ ನಮಗೆಲ್ಲ ಗೊತ್ತೇ ಇದೆ ಅಲ್ವಾ? ಚೆನ್ನಮ್ಮ, ಸರ್ಕಾರದವರು ಮನೇನೂ ಕಟ್ಸ್ಕೊಡ್ತಾರೆ. ನೀನೇನೋ ಯೋಚನೆ ಮಾಡಬೇಡ. ಇನ್ನೊಂದು 6 ತಿಂಗಳು ತಡಿ, ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲಿ ಮನೇನೂ ಆಗುತ್ತೆ. ನಿಜ ಚೆನ್ನಮ್ಮ, ನನ್ನ ಮಾತು. ಹೌದಾ ಮೇಷ್ಟ್ರೆ, ನೀವು ಉಪಕಾರನ ನಾನು ಸಾಯೋ ಗಂಟ ಮರೆಯಲ್ಲ. ನೀವ್ಯಾರೋ ನಾವ್ಯಾರೋ ಸಂಬಂಧಿಗಳು, ಅಣ್ಣ ತಮ್ಮಗಳೇ ಆಗ್ದಿರೋ ಈ ಕಾಲದಲ್ಲಿ ನಮ್ಮಂತ ಬಡವರಿಗೆ ಸಹಾಯ ಮಾಡೋರು ನಿಮ್ಮಂತ ಸಿಗೋದು ಬಹಳ ಅಪರೂಪ ಮೇಷ್ಟ್ರೆ. ನೀವೇ ನಮ್ಮ ಪಾಲಿನ ದೇವ್ರು ಮೇಷ್ಟ್ರೆ. ಕೈಯೆಲ್ಲ ಮುಗಿಬೇಡಮ್ಮ, ನಾನಲ್ಲ ಕಣವ್ವ ದೇವ್ರು. ಈ ಎಲ್ಲ ಸವಲತ್ತುಗಳ್ನು ಕೊಡ್ತಾವ್ರಲ್ಲ ಅವರು ದೇವ್ರು. ನಮ್ಮ ಕರ್ನಾಟಕ ರಾಜ್ಯಕ್ಕೆ ಈ ಮುಂಚೆ ಇದ್ದ ಹೆಸರೇನು? ಮೈಸೂರು. ಗುಡ್. ಮೈಸೂರು ಸಂಸ್ಥಾನವನ್ನು ಯಶಸ್ವಿಯಾಗಿ ಆಳಿದಂತ ಅರಸರು ನಾಲ್ವಾಡಿ ಕೃಷ್ಣರಾಜ ಒಡೆಯರು. ಇದನ್ನೆಲ್ಲ ಈಗ ಯಾಕೆ ಕೇಳ್ತಿದ್ದೀರಾ? ಯಾರವರು? ಏನಂತ ಒಳ್ಳೆ ಕೆಲಸ ಮಾಡೋರೆ? ಅವರು ಜಾತಿ ಪದ್ಧತಿ, ದೇವದಾಸಿ, ಗೆಜ್ಜೆ ಪೂಜೆ ಪದ್ಧತಿಯನ್ನ ನಿರ್ಮೂಲನೆ ಮಾಡಿದವರು. ಮೊಟ್ಟ ಮೊದಲ ಬಾರಿಗೆ ನಮ್ಮಂತಹ ಹಿಂದುಳಿದ ಸಮುದಾಯಗಳಿಗೆ 75% ಮೀಸಲಾತಿ ನೀಡಿದವರು. ಹಳ್ಳಿಗಳಲ್ಲಿ ಪ್ರಥಮ ಬಾರಿಗೆ ಗ್ರಾಮ ಪಂಚಾಯಿತಿ ಆಫೀಸ್ ತೆರೆದವರು. ದೇಶದ ಮೊಟ್ಟ ಮೊದಲ ಜಲ ವಿದ್ಯುತ್ ಕೇಂದ್ರ ಪ್ರಾರಂಭಿಸಿ ಬೆಂಗಳೂರಿಗೆ ಬೆಳಕು ನೀಡಿದವರು. ಭಾರತ ದೇಶದ ಮೊಟ್ಟ ಮೊದಲ ವಿಶ್ವವಿದ್ಯಾಲಯ ಮೈಸೂರು ವಿಶ್ವವಿದ್ಯಾಲಯ ಪ್ರಾರಂಭಿಸಿದರು. ವಾಣಿ ವಿಲಾಸ ಸಾಗರ, ಕೃಷ್ಣರಾಜ ಸಾಗರ ಅಣೆಕಟ್ಟುಗಳನ್ನು ಕಟ್ಟಿ ರೈತರ ಪಾಲಿಗೆ ದೇವರಾದವರು. ಮೊದಲ ಬಾರಿಗೆ ಸ್ತ್ರೀಯರಿಗೆ ಮತದಾನದ ಹಕ್ಕನ್ನು ಕಲ್ಪಿಸಿಕೊಟ್ಟವರು. ಮಂಗಳೂರಿನ ಹೆಂಚಿನ ಕಾರ್ಖಾನೆ, ಮೈಸೂರಿನ ಗಂಧದೆಣ್ಣೆಯ ಕಾರ್ಖಾನೆ, ಕೊಡಗಿನ ಕಾಫಿ ಸಂಶೋಧನಾ ಕೇಂದ್ರವನ್ನು ಪ್ರಾರಂಭಿಸಿದವರು. ಹೇಳ್ತಾ ಹೋದ್ರೆ ಕೊನೆನೇ ಇಲ್ಲ. ಹೀಗೆ ಜನಸಾಮಾನ್ಯರಿಗೆ ಎಲ್ಲ ಸೌಲಭ್ಯಗಳನ್ನು ಸಿಗುವಂತೆ ಮಾಡಿದಂತ ಪ್ರಜೆಗಳಿಂದ ರಾಜರ್ಷಿಯಂತೆ ಕರೆಸಿಕೊಂಡ ನಾಲ್ವಡಿ ಕೃಷ್ಣರಾಜ ಒಡೆಯರ್ನ ಮರೆಯೋದುಂಟೆ ಸರ್? ಮೈಸೂರ
ಮರೆಯೋದುಂಟೆ ಮೈಸೂರ ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ. ಮರೆಯೋದುಂಟೆ ಮೈಸೂರ ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ. ಸಾವಿರಾರು ವರ್ಷ ಕಳೆದರು ಸಾಧನೆಯ, ಸಾವಿರಾರು ವರ್ಷ ಕಳೆದರು ಸಾಧನೆಯ ಹಗಲಿರುಳು ಪರಿಹರಿಸಿ ಜನರ ವೇದನೆಯ ಸರಿಗೆ ಮಾದರಿಯಾದ ರಾಜ ಯೋಗಿಯ. ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ. ಸೂತ್ರ ಹಿಡಿಯುತ್ತ ಸ್ವತಂತ್ರ ರಾಜರಾಗಿ ರಾಜೋಚಿತ ವಿದ್ಯೆ ಕಲಿತು ಜ್ಞಾನಿಯಾಗಿ ಆಡಳಿತ ಸೂತ್ರ ಹಿಡಿಯುತ್ತ ಸ್ವತಂತ್ರ ರಾಜರಾಗಿ ಮೈಸೂರಿನ ನಿರ್ಮಾತೃರಾಗಿ ನಾನು ನುಡಿಗೆ ಬಹುಜನರ ಏಳಿಗೆಗೆ ಜೀವ ಕೊಟ್ಟ ದೊರೆಯ. ಮನುವಾದವ ಮಟ್ಟ ಹಾಕಲು ದಿಟ್ಟ ಕಾನೂನುಗಳ ಮಾಡಿ ಗೆಜ್ಜೆ ಪೂಜೆ ದೇವದಾಸಿ ಅಂತ ಅನಿಷ್ಟ ಪದ್ಧತಿಗಳ ದೂಡಿ ಮನುವಾದವ ಮಟ್ಟ ಹಾಕಲು ದಿಟ್ಟ ಕಾನೂನುಗಳ ಮಾಡಿ ಗೆಜ್ಜೆ ಪೂಜೆ ದೇವದಾಸಿ ಅಂತ ಅನಿಷ್ಟ ಪದ್ಧತಿಗಳ ದೂಡಿ ಸರ್ವಜನಾಂಗಕ್ಕೂ ಶಿಕ್ಷಣ ನೀಡಿ ಬೆಳಕನ್ನು ನೀಡಿದ ಏಳಿಗೆಗೆ ಜೀವ ಮುಡಿಪಿಟ್ಟ ರಾಜ ಋಷಿಯಾದ ದೊರೆಯ. ಮರೆಯೋದುಂಟೆ ಮೈಸೂರ ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ. ಸಂಸ್ಕೃತಿಗಾಗಿ ಕೊಡುಗೆ ನೀಡಿದ ಕೊಡುಗೈದಾನಿ ಕನ್ನಂಬಾಡಿ ಕಟ್ಟೆಯ ಸಾಕ್ಷಿ ನಿಮ್ಮ ಸಾಧನೆಗೆ ಜೀವನಾಡಿ. ಕಲೆ ಸಾಹಿತ್ಯ ಸಂಸ್ಕೃತಿಗಾಗಿ ಕೊಡುಗೆ ನೀಡಿದ ಕೊಡುಗೈದಾನಿ ಕನ್ನಂಬಾಡಿ ಕಟ್ಟೆಯ ಸಾಕ್ಷಿ ನಿಮ್ಮ ಸಾಧನೆಗೆ ಜೀವನಾಡಿ. ಚರಿತ ಸೃಷ್ಟಿಸಿದ ಕೆಚ್ಚದೆಯ ದೊರೆಯ. ಮರೆಯೋದುಂಟೆ
ಅಬ್ಬಬ್ಬಾ ಎಷ್ಟೆಲ್ಲ ವಿಷಯಗಳನ್ನ ತಿಳ್ಕೊಂಡಿದ್ದೀರಾ. ಗುಡ್. ನಾಲ್ವಡಿ ಕೃಷ್ಣರಾಜ ಒಡೆಯರು ನಮ್ಮ ಪಾಲಿನ ದೇವರು. ಇವತ್ತಿನ ಜಾಗತೀಕರಣದ ಭರಾಟೆಯ ನಡುವೆ ಇಂತಹ ಮಹಾನ್ ಚೇತನವನ್ನು ಮರೆತು ಬದುಕ್ತಾ ಇರೋದೇ ನಮ್ಮ ದುರ್ದೈವ. ನಾಲ್ವಡಿ ಕೃಷ್ಣರಾಜ ಒಡೆಯರು ಕಟ್ಟಿದಂತಹ ಸಾಮ್ರಾಜ್ಯದಲ್ಲಿ ನಾವು ಬದುಕ್ತಾ ಇರೋದೇ ನಮ್ಮ ಪುಣ್ಯ. ಚೆನ್ನಮ್ಮ, ಅದೆಲ್ಲ ಬಿಡು. ನಮಗೆ ಗೊತ್ತಿರೋದನ್ನ ಹೇಳ್ತೀವಿ, ನಮ್ಮ ಕೈಯಲ್ಲಾಗೋದನ್ನ ಮಾಡ್ತೀವಿ. ಬಡವರು ಉದ್ಧಾರ ಆದರೆ ದೇಶ ಉದ್ಧಾರ ಆದಂಗೆ. ನಿನ್ನ ಮಕ್ಕಳು ತುಂಬ ಚೆನ್ನಾಗಿ ಓದ್ತಾರೆ, ನಿನಗೇನು ಕಷ್ಟ ಆಗಲ್ಲ. ನಾವೆಲ್ಲ ಇದ್ದೀವಿ. ಇವರೆಲ್ಲ ಓದಿ ಅವ್ರ ಕಾಲ ಮೇಲೆ ಅವರು ನಿಲ್ತಾರೆ, ಒಳ್ಳೆ ಅಧಿಕಾರಿಗಳಾಗ್ತಾರೆ. ಮುಂದೆ ಅವರ ಮಕ್ಕಳು ವಿದ್ಯಾವಂತರಾಗಬೇಕು. ಸುಮ್ಮನೆ ನೀನು ಅವ್ರ ಜೀವನ ಹಾಳು ಮಾಡಬೇಡ ಚೆನ್ನಮ್ಮ. ಹೌದು ಚೆನ್ನಕ್ಕ, ಮೇಷ್ಟ್ರು ಹೇಳೋದು ಸರಿ. ನಮ್ಮ ಮನೇಲೂ ನಾನು ಓದೋದು ಬೇಡ ಅಂದ್ರು, ಆದ್ರೂ ಮನೆಯವ್ರನ್ನೆಲ್ಲ ಒಪ್ಸಿ ಕಷ್ಟಪಟ್ಟು ಓದ್ದೆ. ಈಗ ನನ್ನ ಜೀವನ ನೋಡು ಹೇಗಿದೆ. ನನ್ನ ಸಂಸಾರನ ನಾನೇ ನಿಭಾಯಿಸ್ತಾ ಇದ್ದೀನಿ, ನನ್ನ ಮಕ್ಕಳನ್ನು ಚೆನ್ನಾಗಿ ಓದಿಸ್ತಾ ಇದ್ದೀನಿ. ರೇಣುಕಾ, ನಾಗರತ್ನ, ವೆಂಕಟೇಶ ಇಡೀ ಊರಿಗೆ ಹೆಸರು ಬರೋ ಹಾಗೆ ಮಾಡಿದ್ದಾರೆ. ಚಿಂದಂತ ಮಕ್ಕಳು. ಬೈಬೇಡಿ ಅಂತ ನನ್ನ ಮಾತು ಕೇಳಲಿಲ್ಲ, ಬೈದ್ಬಿಟ್ರಿ. ಈಗ ನೋಡಿ ನಮ್ಮ ಮನೆಗೆ DC ಬರ್ತಾರಂತೆ, ಬಂದು ನಮ್ ಹಿಡ್ಕೊಂಡು ಹೋಗ್ತಾರೆ. ಏನೋ ಅಯ್ಯೋ ಅಮ್ಮ, DC ಅಂದ್ರೆ ಯಾರು ಗೊತ್ತಾ? ನಂಗೆ ಗೊತ್ತಿಲ್ವಾ, ಅದೇ ಪೊಲೀಸ್ನವರು. ಅಪ್ಪ ಬಾಯಿಲಿ ಹಿಂದೆ. ಅಪ್ಪ ನೀನ್ ತಪ್ಪು ತಿಳ್ಕೊಂಡಿದ್ಯಾ. DC ಅಂದ್ರೆ ಡಿಸ್ಟ್ರಿಕ್ಟ್ ಕಮಿಷನರ್, ಕನ್ನಡದಲ್ಲಿ ಜಿಲ್ಲಾಧಿಕಾರಿಗಳಂತ. ಹಂಗಾರೆ ನಮ್ ಹಿಡ್ಕೊಂಡಾಗಲ್ಲ ತಾನೆ? ನಮಸ್ಕಾರ ಮೇಡಮ್. ಇಲ್ಲ, ವಿದ್ಯಾವಂತರಾಗಿರೋ ನಿಮ್ಮ ಮಕ್ಕಳು ನಿಮ್ಮ ಜೊತೆಲಿರೋವರೆಗೂ ನಿಮ್ಮನ್ನು ಯಾರು ಏನೂ ಮಾಡೋಕ್ಕಾಗಲ್ಲ. ನಮಸ್ಕಾರ, ನಾನು ಈ ಕ್ಷೇತ್ರದ ಶಿಕ್ಷಣಾಧಿಕಾರಿ. ಅಂದಾಗೆ ಇವರು SB ಭಾರ್ಗವಿ ಅಂತ ನಮ್ಮ ಜಿಲ್ಲೆಗೆ ಹೊಸದಾಗಿ ಬಂದಿರುವ ಜಿಲ್ಲಾಧಿಕಾರಿಗಳು. ನಮಸ್ಕಾರ ಮೇಡಮ್. ನಮಸ್ಕಾರ ಕಣ್ರವ. ನಮಸ್ತೆ. ಬಸಿರಿ, ಬನ್ನಿ ಬನ್ನಿ. ಇರ್ಲಿ ಬನ್ನಿ. ಚೆನ್ನಮ್ಮ ಅಂದ್ರೆ ನೀವೇನಾ? ಹೌದು ಮೇಡಮ್ ಅವರೇ. ಇವರೇನಾ ನಿಮ್ಮ ಮಕ್ಕಳು? ಹೌದು. ಇವರಲ್ಲಿ ರೇಣುಕಾ ಅಂದ್ರೆ ಯಾರು? ನಾನೇ ಮೇಡಮ್. ಇವಳ ಕಣ್ರವ, ನನ್ನ ಹಿರಿ ಮಗಳು ರೇಣುಕಾ. ಯಾಕ್ರವ, ಏನ್ ತಪ್ಪು ಮಾಡವಳೆ? ಅಯ್ಯೋ, ನಾನು ನೀವು ಕೇಳ್ತೀನಿ, ಸುಮ್ಕಿರ್ರೆ ಅಂತ. ಓದ್ಕೊಂಡವೆ ಅಂತ ಬಾಯಿಗೆ ಬಂದಾಗ ಮಾತಾಡ್ತವೆ. ಏನಾದ್ರೂ ತಪ್ಪು ಮಾಡಿದ್ರೆ ಕ್ಷಮಿಸ್ಬಿಡ್ರಿ. ಅಮ್ಮ ಹೇಳಮ್ಮ, ಇದಕ್ಕೆ ಹೇಳೋದು ಓದ್ಕೋಬೇಕಂತ. ಅವ್ರ ಮಾತು ಮುಗ್ಸೋ ತನಕ ಬಸಿ ತಾಳ್ಮೆ ತಕ್ಕ. ನೀವ್ ಹೇಳಿ ಮೇಡಮ್, ನಾನೇ ರೇಣುಕಾ. ನೀವೇನೇ ಹೇಳಿ ಚೆನ್ನಮ್ಮ, ನಿಮ್ಮ ಮಗಳಿಗೆ ಬಹಳ ಧೈರ್ಯ. ಬೈಸ್ಕೋ. ಅಯ್ಯೋ ಸುಮ್ಮನೆ ಇರಮ್ಮ, ನೀವ್ ಹೇಳಿ ಮೇಡಮ್. ನೋಡಿ ಚೆನ್ನಮ್ಮ, ನಿಮ್ಮ ಮಗಳು ರೇಣುಕಾ SSLC ನಲ್ಲಿ ಇಡೀ ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಬಂದಿದ್ದಾಳೆ. ಅಭಿನಂದನೆಗಳು ರೇಣುಕಾ. ಕಂಗ್ರ್ಯಾಚುಲೇಷನ್ ರೇಣುಕಾ. ನಂದು ಅದೇಯ. ಏನ್ ಹೇಳ್ತಾ ಇದೀರಾ ಮೇಡಮ್? ನಿಜವಾಗ್ಲೂ? ಹೌದು ರೇಣುಕಾ, ನಿಜಕ್ಕೂ ಕೇಳಿ ತುಂಬ ಸಂತೋಷ ಆಯಿತು. ಇಂಥ ಕುಗ್ರಾಮದಲ್ಲಿ ಹುಟ್ಟಿ ಕೂಲಿ ಮಾಡೋರ್ ಮಗಳಾಗಿ ಇಷ್ಟು ದೊಡ್ಡ ಸಾಧನೆ ಮಾಡಿದ್ಯಾ ಅಂದರೆ ಅದು ಸಾಮಾನ್ಯವಾದಂಥ ಮಾತಲ್ಲ. ಯಾವುದೇ ಟ್ಯೂಷನ್ ಇಲ್ಲದೆ, ಸ್ಪೆಷಲ್ ಕ್ಲಾಸ್ ಇಲ್ಲದೆ, ಸ್ಪೆಷಲ್ ಕೋಚಿಂಗ್ಗಳಿಲ್ಲದೆ ಇಷ್ಟು ದೊಡ್ಡ ಸಾಧನೆ ಮಾಡೋದು ಅಸಾಧ್ಯವಾದಂಥ ಮಾತು. ಚೆನ್ನಮ್ಮ, ರಾಮಯ್ಯ, ಇಂಥ ಮಕ್ಕಳನ್ನ ಎತ್ತಂತ ನೀವೇ ಪುಣ್ಯವಂತರು. ಹೌದ್ರಾ? ದಿಟ್ವಾಗ್ಲು ರೇಣುಕಾ, ನಂಗೆ ಕ್ಷಮಿಸ್ಬಿಡವ. ಏನೋ ಬಾಯಿಗೆ ಬಂದಂಗೆ ಬೈದ್ಬಿಟ್ಟೆ. ಎಲ್ಲ ನಿಮ್ಮಂತ ಸಹಾಯ ಮೇಡಮ್ ಅವರೇ. ಹಂಗೇನಿಲ್ಲ ಮೇಡಮ್ ಅವರೇ, ನಾನೇ ಕೊಟ್ಟಿ ಕೇಳಿ ಪಾಸ್ ಆಗಿದ್ದು. ಸುಮ್ಮನೆ ಸಾಕು, ಅವ್ರ ದೊಡ್ಡ ಸಾಹೇಬ್ರು. ನಾಲ್ಕೆ ಮೇಲೆ ಹೊಸ ನಿಗಾ ಇಟ್ಕೊಂಡು ಮಾತಾಡಿ. ಯಾಕಯ್ಯ, ಯಾರ ಮುಂದೆ ಮಾತಾಡ್ತಿದ್ಯಾ ಅಂತ ನಿಗಾ ಇದೆಯಾ? ಇರ್ಲಿ ಬಿಡಿ, ಅವ್ರಿಗೇನು ಗೊತ್ತಾಗಲ್ಲ, ನಮಗೂ ಗೊತ್ತಲ್ಲ ಅವ್ರ ಬಗ್ಗೆ ಎಲ್ಲ. ನೋಡಿ ರಾಮಯ್ಯ, ಇನ್ ಮುಂದೆ ಏನಾದ್ರೂ ಹೆಂಡತಿ ಮಕ್ಕಳನ್ನ ಒಡೆಯೋದು ಬಡಿಯೋದು ಮಾಡಿದ್ರೆ ನಿಮ್ಮನ್ನ ಸುಮ್ಮನೆ ಬಿಡಂಗಿಲ್ಲ, ಗೊತ್ತಾಯ್ತಲ್ಲ? ತಪ್ಪಾಯ್ತು ಮೇಡಮ್ ಅವರೇ. ಇನ್ನು ಹಸಿ ಉಗಿರಿ ಮಕ್ಕೆ. ನಾನು ಆ ವಯಸ್ಸಿನಲ್ಲಿ ಓದಿ ವಿದ್ಯಾವಂತಳಾಗ್ತಿದ್ರೆ ಈ ಮನೆ ಇವತ್ತು ಹಿಂಗಾಗ್ತಿತ್ತ? ನಾನಂತೂ ಓದ್ಲಿಲ್ಲ. ನನ್ನ ಮಕ್ಳನ್ನಾದ್ರೂ ಓದಿಸ್ತೀನಿ, ಕಷ್ಟಪಟ್ಟು ಓದಿಸ್ತೀನಿ. ಇವ್ರನ್ನೆಲ್ಲ ವಿದ್ಯಾವಂತರಾಗಿ ಮಾಡೇ ಮಾಡ್ತೀನಿ.
ನಮಸ್ಕಾರ ಮೇಡಮ್, ನಾನು ಶಿವಪ್ಪ, ಸರ್ಕಾರಿ ಶಾಲೆಯ ಮೇಷ್ಟ್ರು. ಇವ್ರ ಮನೆಗೆ ಮೋಸ ಮಾಡೋಕ್ಕೆ ಅಂತ ಬಂದಿದ್ದ ಬ್ರೋಕರ್ ಲಕ್ಕಪ್ಪ, ರಂಗಣ್ಣ ಮತ್ತು ರಾಜಕೀಯ ಪುಡಾರಿ ರಾಜಪ್ಪನ್ನ ಈ ಮಕ್ಕಳು ಮನೆಯಿಂದ ಓಡಿಸಿದ್ದಾರೆ ಮೇಡಮ್. ಓ ಗುಡ್, ವೆರಿ ಗುಡ್. ನೋಡಿದ್ರ ಚೆನ್ನಮ್ಮ, ನಿಮ್ಮ ಮಕ್ಕಳು ವಿದ್ಯಾವಂತರಾಗಿದ್ರಿಂದ ಇವತ್ತು ನಿಮ್ಗೆ ಆಗ್ತಾ ಇದ್ದಂಥ ಈ ಜನಗಳಿಂದ ಆಗ್ತಾ ಇದ್ದಂಥ ಮೋಸವನ್ನ ಹೇಗೆ ತಡೆದಿದ್ದಾರೆ ಅಂತ ನೋಡಿ. ನಾನು ಕೂಡ ಬಡತನದಲ್ಲೇ ಹುಟ್ಟಿ ಬೆಳೆದು ಇವತ್ತು ಜಿಲ್ಲಾಧಿಕಾರಿ ಆದೆ. ಹಾಗಾಗಿ ಸಾಧನೆ ಮಾಡೋ ಮಕ್ಕಳು ಅಂದರೆ ನನಗೆ ಬಹಳ ಇಷ್ಟ. ನೋಡಿ ಮಕ್ಕಳ, ಚೆನ್ನಾಗಿ ಓದಿ ವಿದ್ಯಾವಂತರಾಗಿ ಈ ನಾಡಿಗೆ ಹೆತ್ತವ್ರಿಗೆ ಒಳ್ಳೆ ಹೆಸರು ತನ್ನಿ. ಹಾಗೆ ನಿಮ್ಮನ್ನ ನೋಡ್ತಾ ಬೆಳೀತಾ ಇರೋಂತಹ ಬೇರೆ ಮಕ್ಕಳಿಗೂ ಕೂಡ ನೀವು ಮಾದರಿಯಾಗಿರ್ಬೇಕು. ನೋಡಿ, ವಿದ್ಯೆ ಯಾರೊಬ್ರು ಸೊತ್ತು ಅಲ್ಲ. ವಿದ್ಯೆ ಮಾತ್ರ ಪ್ರಪಂಚದಲ್ಲಿ ಯಾರೂ ಕದಿಯೋಕ್ಕಾಗದೇ ಇರುವಂತಹ ಅಮೂಲ್ಯವಾದಂಥ ಸಂಪತ್ತು. ಎಲ್ಲರೂ ಕೇಳಿಸ್ಕೊಳ್ಳಿ, ನೆನಪಲ್ಲಿಟ್ಕೊಳ್ಳಿ, ಯಾವತ್ತೂ ಇದನ್ನ ಮರಿಬಾರ್ದು. ಬಡವರಾಗಿ ಹುಟ್ಟೋದು ತಪ್ಪಲ್ಲ, ಆದ್ರೆ ಅವಿದ್ಯಾವಂತರಾಗಿ ಸಾಯೋದು ತಪ್ಪು. ಶಿಕ್ಷಣವು ಜಗತ್ತನ್ನು ಬದಲಾಯಿಸುವ ಪ್ರಮುಖ ಅಸ್ತ್ರವಾಗಿದೆ. ಶಿಕ್ಷಣವು ವ್ಯಕ್ತಿಯ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಮತ್ತು ಅವನನ್ನು ಜ್ಞಾನವುಳ್ಳ ನಾಗರಿಕನನ್ನಾಗಿ ಮಾಡುತ್ತದೆ. ಶಿಕ್ಷಣವು ವ್ಯಕ್ತಿಯನ್ನು ಸ್ವಾವಲಂಬಿಯನ್ನಾಗಿ ಮಾಡುತ್ತದೆ, ಸಾಮಾಜಿಕ ಅನಿಷ್ಟಗಳನ್ನು ನಿಗ್ರಹಿಸಲು ಸಹಾಯ ಮಾಡುತ್ತದೆ ಮತ್ತು ಇಡೀ ಸಮಾಜ ಮತ್ತು ರಾಷ್ಟ್ರದ ಅಭಿವೃದ್ಧಿಗೆ ಕೊಡುಗೆ ನೀಡುತ್ತದೆ. ರಂಗಣ್ಣನ ಪಾತ್ರನಾಗಿ ರುದ್ರೇಶ್, ರಾಜಪ್ಪನ ಪಾತ್ರನಾಗಿ ಕುಶಾಲ್, ಲಕ್ಕಪ್ಪನ ಪಾತ್ರನಾಗಿ ಕಾರ್ತಿಕ್, ಕಲ್ಪನಾಳ ಪಾತ್ರನಾಗಿ ಸ್ಫೂರ್ತಿ, ಶಿವಪ್ಪನ ಪಾತ್ರದಲ್ಲಿ ಯಶವಂತ್, ವ್ಯೋ ಪಾತ್ರದಲ್ಲಿ ಆಲಿಯಾ, DC ರಮಾಮಣಿ, ರಾಮಾಯಣ ಪಾತ್ರದಲ್ಲಿ ದರ್ಶನ್, ರೇಣುಕಾ ಪಾತ್ರಧಾರಿ ರಂಜಿನಿ, ಚೆನ್ನಮ್ಮನ ಪಾತ್ರಧಾರಿ ಮಕ್ಸುದಾ, ನಾಗರತ್ನ ಪಾತ್ರದಾಗಿ ಪಾವನಿ, ವೆಂಕಟೇಶ್ವರ ಪಾತ್ರದಲ್ಲಿ ವಿನಯ್, ಡ್ಯಾನ್ಸ್ ನಲ್ಲಿ ಕೈಲಾಶ್, ಡ್ಯಾನ್ಸ್ ನಲ್ಲಿ ಕಾರ್ತಿಕ್, ಡ್ಯಾನ್ಸ್ ನಲ್ಲಿ ಅಲ್ಹಾನಾ, ಡ್ಯಾನ್ಸ್ ನಲ್ಲಿ ಮಹಾಲಕ್ಷ್ಮಿ, ಡ್ಯಾನ್ಸ್ ನಲ್ಲಿ ಸ್ತುತಿ, ಡ್ಯಾನ್ಸ್ ನಲ್ಲಿ ಭವ್ಯ, ಡ್ಯಾನ್ಸ್ ನಲ್ಲಿ ಗಿರಿಧರ್, ಡ್ಯಾನ್ಸ್ ನಲ್ಲಿ ಲಿಖಿತ್, ಡ್ಯಾನ್ಸ್ ನಲ್ಲಿ ಕಲೀಂ, ಡ್ಯಾನ್ಸ್ ನಲ್ಲಿ ಧನುಷ್, ಡ್ಯಾನ್ಸ್ ನಲ್ಲಿ ಸಮರ್ಥ್, ಡ್ಯಾನ್ಸ್ ನಲ್ಲಿ ಭುವನ್. SLN ಶಾಲೆಯ ಮಕ್ಕಳು
ಇವತ್ತು ಅಭಿನಯಿಸಿದಂತಹ ನಾಟಕವನ್ನು ಬರೆದಂಥವರು ಶ್ರೀಯುತ ಮನುಕುಮಾರ್ ಶಿವನ್ಕೆರೆ ಅಂತ ಹೇಳಿ. ಅವರು ದೂರದ ಬೆಂಗಳೂರಿನಿಂದ ಇವತ್ತು ಬಂದಿದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ ಸರ್. ದಯವಿಟ್ಟು ಜೋರಾದ ಚಪ್ಪಾಳೆ ಬರಲಿ. ನಾ ಇವತ್ತು ಈ ನಾಟಕವನ್ನು ಮಾಡಬೇಕು ಅಂತಂತಂದರೆ ಅದಕ್ಕೆ ಬರವಣಿಗೆ ಮುಖ್ಯ ಆಗುತ್ತೆ. ಆ ಬರವಣಿಗೆನ ಬರೆದು ಕೊಟ್ಟಂಥವರು ಮನುಕುಮಾರ್ ಶಿವನ್ಕೆರೆ ಅಂತ ಹೇಳಿ. ದಯಮಾಡಿ ವೇದಿಕೆ ಮೇಲೆ ಬರಬೇಕು ಸರ್. ಹಾಗೆ ನಾವು ನಾಟಕ ಮಾಡಬೇಕು ಅಂತಂತಂದಾಗ ನಮ್ಮ ಜೊತೆಗೆ ಬಂದು ಮಾರ್ಗದರ್ಶನ ಕೊಟ್ಟಂಥವರು ಶ್ರೀಯುತ ಎಸ್ ಪ್ರಕಾಶ್ ಸರ್ ಅಂತ ಹೇಳಿಬಿಟ್ಟು, ದಯವಿಟ್ಟು ಎಸ್ ಪ್ರಕಾಶ್ ಸರ್ ಎಲ್ಲಿದ್ದರೂ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ನಮ್ಮ ಇಷ್ಟು ಜನ ಇವತ್ತು ಅಭಿನಯಿಸಬೇಕು ಅಂತಂತಂದರೆ ಹಿಂದೆ ಒಂದು ಬೆನ್ನೆಲುಬಾಗಿ ನಿಂತ್ಕೊಂಡು ಹಿರಿಯರಾಗಿ ಮಾರ್ಗದರ್ಶನ ನೀಡಿದಂಥವ್ರು. ದಯವಿಟ್ಟು ಅವ್ರಿಗೊಂದು ಜೋರ ಚಪ್ಪಾಳೆ ಬರಲಿ. ಹಾಗೆ ನಮ್ಮ ಈ ನಾಟಕಕ್ಕೆ ಸಂಗೀತ ಕಡೆಯಲ್ಲಿ ಬಂತಲ್ಲ ಹಾಡು, ಆ ಹಾಡನ್ನ ಬರೆದು ಸಂಗೀತ ಮಾಡಿದಂಥವ್ರು ಶಿವಕುಮಾರ್ ಅಂತ ಹೇಳಿ. ಅವರು ಇವತ್ತು ಇಲ್ಲಿಗೆ ಬಂದಿಲ್ಲ. ಅವ್ರಿಗೂ ಕೂಡ ಒಂದು ಜೋರಾದ ಚಪ್ಪಾಳೆ ಇರಲಿ. ಹಾಗೆ ಇವತ್ತು ನಾವು ನಾಟಕ ಹೇಳ್ಕೊಡ್ತೀವಿ ಅಂತಂತಂದಾಗ ನಮ್ಮ ಜೊತೆ ನಿಂತ್ಕೊಂಡು ಎಲ್ಲ ರೀತಿ ಸಪೋರ್ಟ್ ಮಾಡಿದಂಥ SLN ಶಾಲೆಯ ಹೆಡ್ ಮೇಡಮ್ ಆದಂಥ ರಮಾಮಣಿ ಮೇಡಮ್, ಹಾಗೆ ಪರಮಶಿವಯ್ಯ ಸರ್ ಮತ್ತು ಆಕಾಶ್, ಬೆಳಕು ಮತ್ತು ಮ್ಯೂಸಿಕ್ಕು ಒದಗಿಸಿದಂಥವ್ರು ಶ್ರೀಯುತ ಆಕಾಶ್. ದಯವಿಟ್ಟು ಆಕಾಶ್ ವೇದಿಕೆ ಮೇಲೆ ಬರಬೇಕು. ಹಾಗೆ ದೂರದ ಬೆಂಗಳೂರಿನಿಂದ ನಮ್ಮ ನಾಟಕವನ್ನು ನೋಡೋದಕ್ಕೆ ಅಂತ ಹೇಳಿ ಮೃತ್ಯುಂಜಯ್ ಮೇಲ್ನಿವನಿಯವರು ಬಂದಿದ್ದಾರೆ HLನಿಂದ. ದಯವಿಟ್ಟು ಅವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಹಾಗೆ ರಂಗಭೂಮಿಯ ಹಿರಿಯ ಚೇತನ ಚಿಲುಮೆ ಅಂತ ಹೇಳ್ಬೋದು ಶ್ರೀಯುತ ನಾಗರಾಜರಾವ್ ಸರ್ ಅವರು ಕೂಡ ಇವತ್ತು ನಮ್ಮ ಈ ನಾಟಕವನ್ನು ನೋಡಲಿಕ್ಕೆ ಅಂತ ಹೇಳಿ ದೂರದ ಬೆಂಗಳೂರಿಂದ ಬಂದಿದ್ದಾರೆ. ದಯವಿಟ್ಟು ನಾಗರಾಜರಾವ್ ಸರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಹಾಗೆ ನಮಗೆ ನಾಟಕ ಮಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಈ ಶಾಲೆಯ ಎಲ್ಲ ಮಕ್ಕಳು ಹಾಗೆ ಅವರ ಪೋಷಕರಿಗೆ ನಮ್ಮ SLN ಶಾಲೆಯ ಪರವಾಗಿ ಹಾಗೆ ನಮ್ಮಗಳ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಯಾಕೆ ಅಂತಂತಂದರೆ ಇವತ್ತು ನೀವು ಪೇರೆಂಟ್ಸ್ ಸಪೋರ್ಟ್ ಮಾಡದೆ ಹೋಗಿದ್ದಿದ್ರೆ ಇಷ್ಟೆಲ್ಲ ಮಕ್ಕಳ ಕೈಲಿ ಮಾಡಿಸೋದಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ನಿಮ್ಮ ಪೇರೆಂಟ್ಸ್ಗಳ ಸಪೋರ್ಟ್ ತುಂಬ ಮುಖ್ಯ ಆಗುತ್ತೆ. ಹಾಗಾಗಿ ಎಲ್ಲ ಪೇರೆಂಟ್ಸ್ಗಳಿಗೂ ಕೂಡ ಹಾಗೆ ಮಕ್ಕಳುಗಳಿಗೂ ಕೂಡ ನಮ್ಮ ತಂಡದ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಥ್ಯಾಂಕ್ ಯು. ನಾಟಕವನ್ನು ಬರೆದಂಥವರು ಮನುಕುಮಾರ್ ಅವರು ಹಾಗೂ ನಿರ್ದೇಶಿಸಿದವರು ಸಿದ್ಧಲಿಂಗೇಶ್ವರ್ ಅವರು ಹಾಗೂ ಈ ಎಲ್ಲ ಅಂಶಗಳನ್ನು ಈ ನಾಟಕದ ಮೂಲಕ ತಿಳಿಯಪಡಿಸಿದ್ದಾರೆ. ಮನುಕುಮಾರ್ ಸರ್ ಅವರು ಬರೆದಿರುವಂತಹ ನಾಟಕ ಶ್ರೀ ಸಿದ್ಧಲಿಂಗೇಶ್ವರ್ ಸರ್ ಹಾಗೂ ಪ್ರಕಾಶ್ ಸರ್ ಅವರು ನಿರ್ದೇಶಿಸಿದ್ದಾರೆ. ಹಾಗೂ ಸಿದ್ಧಲಿಂಗೇಶ್ವರ ಸರ್ ಅವರು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲಿ ದಾಖಲೆ ಮಾಡಿದ್ದಾರೆ. ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ ಎಂದರೆ ಭಾರತೀಯರ ವಿಶ್ವ ದಾಖಲೆಗಳನ್ನು ದಾಖಲಿಸುವ ಭಾರತದಲ್ಲಿ ಪ್ರಕಟವಾದ ವಾರ್ಷಿಕ ಉಲ್ಲೇಖ ಪುಸ್ತಕವಾಗಿದೆ. ದಾಖಲೆಗಳನ್ನು ಶಿಕ್ಷಣ, ಸಾಹಿತ್ಯ, ಕೃಷಿ, ವೈದ್ಯಕೀಯ, ವಿಜ್ಞಾನ, ವ್ಯಾಪಾರ, ಕ್ರೀಡೆ, ಪ್ರಕೃತಿ, ಸಾಹಸ, ರೇಡಿಯೋ ಮತ್ತು ಸಿನಿಮಾ ಎಂದು ವರ್ಗೀಕರಿಸಲಾಗಿದೆ. ಇಂತಹ ದಾಖಲೆಯನ್ನು ಬರೆದ ಸಿದ್ಧಲಿಂಗೇಶ್ವರನವರು ತಮ್ಮ ಬಿಡುವಿಲ್ಲದ ಸಮಯದಲ್ಲಿ ಬಿಡುವು ಮಾಡಿಕೊಂಡು ನಮ್ಮ ಶಾಲೆಗೆ ಬಂದು ನಮ್ಮ ಮಕ್ಕಳಿಗೆ ಮಾರ್ಗದರ್ಶನ ನೀಡಿದ್ದಕ್ಕಾಗಿ ನಿಮಗೆ ನಮ್ಮ SLN ಕುಟುಂಬದವರಿಂದ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ SLN ಶಾಲೆಯ ಮ್ಯಾನೇಜ್ಮೆಂಟ್ ಎಂದರೆ ಪರಮಶಿವಯ್ಯ ಸರ್, ರಮಾಮಣಿ ಮೇಡಮ್ ಹಾಗೂ ಆಕಾಶ್ ಸರ್ ಅವರು ಕೂಡ ತಮ್ಮ ಬಿಡುವಿಲ್ಲದ ಸಮಯದಲ್ಲಿ ಬಿಡುವು ಮಾಡಿಕೊಂಡು ಶಾಲಾವಧಿಯ ನಂತರವೂ ಕೂಡ ಮಕ್ಕಳಿಗೆ ತರಬೇತಿ ನೀಡಿ ವಿದ್ಯೆಯ ಮಹತ್ವ ಸಾರುವ ಇಂತಹ ಅದ್ಭುತವಾದ ನಾಟಕವನ್ನು ಆಯೋಜಿಸಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಕಡೆಯದಾಗಿ ನಾಟಕ ಮಾಡಿದ ಮಕ್ಕಳಿಗೆ ಹಾಗೂ ಅದರ ಹಿಂದೆ ಇರುವ ಕಾಣದ ಕೈಗಳಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮನುಕುಮಾರ್ ಶಿವನ್ಕೆರೆ ಅಂತ. ನೀವು ಧಾರಾವಾಹಿಗಳಲ್ಲೆಲ್ಲ ನೋಡಿದ್ದೀರಾ, ಗಟ್ಟಿಮೇಳ ಅದರಲ್ಲೆಲ್ಲ ನಾನು ಡಾಕ್ಟರಾಗಿ ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ. ನಾನು ಈ ಕಾರ್ಯಕ್ರಮಕ್ಕೆ ಅಲ್ಲಿಂದ ಬಂದಿದ್ದಕ್ಕೆ ಮೇಡಮ್ ರಮಾಮಣಿ ಮೇಡಮ್ ಮತ್ತು ಪರಮಶಿವಯ್ಯ ಸರ್ ಕಾರಣ. ತುಂಬ ಸಂತೋಷ ಆಯಿತು. ಒಳ್ಳೆ ವೇದಿಕೆ, ಒಳ್ಳೆ ಕಾರ್ಯಕ್ರಮ. ಶಾಲೆ ಕೂಡ ತುಂಬ ಅದ್ಭುತವಾಗಿ ಸುತ್ತಮುತ್ತ ಕೇಳ್ಕೊಂಬಂದೆ. ಒಳ್ಳೆ ಹೆಸರಾಗಿದೆ. ಇಷ್ಟು ಚೆನ್ನಾಗಿ ಮಕ್ಕಳು ಬೆಂಗಳೂರಲ್ಲೂ ಇಷ್ಟು ಚೆನ್ನಾಗಿ ಕಾರ್ಯಕ್ರಮ ಮಾಡೋಕ್ಕಾಗಲ್ಲ. ಅಷ್ಟು ಚೆನ್ನಾಗಿ ಇವರು ವೇದಿಕೆಯನ್ನು ನಿರ್ವಹಣೆ ಮಾಡಿ ತುಂಬ ಸೊಗಸಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಟ್ಟಿದ್ದಾರೆ. ಮಕ್ಕಳಂತೂ ನಾಟಕ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಸೌಂಡ್ ಸಿಸ್ಟಮ್ ಸ್ವಲ್ಪ ನಿಮಗೆ ವ್ಯತ್ಯಯ ಆಗಿದೆ. ತುಂಬ ಸೊಗಸಾಗಿ ಮಾಡಿದ್ದಾರೆ. ಅವ್ರು ಎಲ್ರಿಗೂ ಅಭಿನಂದನೆಗಳು. ವಿಶೇಷವಾಗಿ ಹೇಳ್ಬೇಕಂದ್ರೆ ರಮಾಮಣಿ ಮೇಡಮ್ಮು ಅಲ್ಲಿ ಬೆಂಗಳೂರಲ್ಲಿ ಟ್ರಿನಿಟಿ ಅಂತ ಶಾಲೆಯಲ್ಲಿ ಅವರು ಪ್ರಿನ್ಸಿಪಲ್ ಆಗಿದ್ದರು. ಅಲ್ಲಿ ಮಕ್ಕಳನ್ನು ಎಬೋವ್ ಅಂದರೆ 100%ವರೆಗೂ ಪರ್ಸೆಂಟೇಜ್ ತೆಗೆಯೋ ರೀತಿಯಲ್ಲಿ ಮಕ್ಕಳನ್ನು ರೆಡಿ ಮಾಡಿದರು.
ಅಲ್ಲಿ ಎಲ್ಲ ಮಕ್ಕಳಿಗೂ ಇವರು ಅಂದರೆ ತುಂಬ ಪ್ರೀತಿ, ತಾಯಿ ಥರ, ಗುರು ಥರ ತುಂಬ ಚೆನ್ನಾಗಿ ಮಕ್ಕಳನ್ನ ನೋಡಿ ಬೆಳೆಸಿದ್ದಾರೆ. ಅಲ್ಲಿ ಸುತ್ತಮುತ್ತ ಸಾಕಷ್ಟು ಜನ ದೊಡ್ಡ ದೊಡ್ಡ ಹೆಸರು ಮಾಡಿದ್ದಾರೆ, ದೊಡ್ಡ ದೊಡ್ಡ ಕೆಲಸಗಳು ಪಡ್ಕೊಂಡು ಈಗೆಲ್ಲ ಅಪಾಯಿಂಟಲ್ಲಿದ್ದಾರೆ. ಅವ್ರಿಗೆಲ್ಲರಿಗೂ ಕಾರಣ ಮೇಡಮ್ ಒಂಥರ ಚಾಲೆಂಜಾಗಿ ತಗೊಂಡು ಈ ಶಾಲೆಯನ್ನು ಇಲ್ಲಿಗೆ ಮಾಡೋದಕ್ಕೆ ಬಂದಿರೋದು ನಿಮ್ಮೆಲ್ಲರ ಸೌಭಾಗ್ಯ ಅಂತ ನಾನು ಭಾವಿಸ್ತೀನಿ. ದಯಮಾಡಿ ಮೇಡಮ್ಗೆ ನೀವೆಲ್ಲರೂ ಸಹಕಾರ ಮಾಡಿ. ನಿಮ್ಮೆಲ್ಲ ಮಕ್ಕಳು ಹೈಯೆಸ್ಟ್ ಮಾರ್ಕ್ಸ್ ತೆಗಿತಾರೆ, ಎಲ್ಲದರಲ್ಲೂ ಮುಂದೆ ಬರ್ತಾರೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೇಡಮ್ ತುಂಬ ಚಾಲೆಂಜಿಂಗು, ತುಂಬ ಸ್ಟ್ರಾಂಗ್ ಅವರು. ನಿಮ್ಮ ಮಕ್ಕಳನ್ನ ಅವ್ರ ಮಕ್ಕಳ ಥರ ನೋಡ್ಕೊಳ್ತಾರೆ. ಮುಂದೆ ಎಲ್ಲರಿಗೂ ಹೇಳಿ ಹೆಚ್ಚು ಜನನ ಇಲ್ಲಿ ಸೇರಿಸಿ ಈ ಶಾಲೆ ತುಂಬ ದೊಡ್ಡ ಹೆಸರಾಗಲಿ, ನಿಮ್ಮ ಮಕ್ಕಳೆಲ್ಲ ಚೆನ್ನಾಗಿ ಬೆಳೀಲಿ, ಮೇಡಮ್ಗೆ ಯಶಸ್ಸಾಗಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದ. Thank you, sir. Thanks for coming. Thank you so much. Performance. Hope it will be a very energetic performance. Now it's time call Nutan from first standard for the song introduction. I am Nutan from grade 1. Dance make us forget our sorrows, and dancing always is a pure-edged way to get energetic. Today our first standard group are coming with a rocking dance to entertain all for the beautiful song. Shake it, push out and pasand agavne, shane pasand agavne. Let's welcome them with a huge round of applause.
ಇರ್ಲಿ, ರಿದಮ್ ಇರ್ಲಿ. ಶಿಷ್ಯ ಎಡೇಟಾಕಲೇ. ಲೈಲಾಂಡು ಗಾಡಿ ಹತ್ತು ಬಂತೊಂದು ಕಲಾಕೃತಿ ಸರ್ವಾಂಗ ನರಮೈತ್ರಿ ಸೌಂದರ್ಯ ನರಮೈತ್ರಿ ಹೈ ಕ್ಲಾಸ್ ಹಂಸ ನಡಿಗೆ ಹನ್ನೆಂಡೇ ವಂಶ ಬೆಳಗಿ ಸುತ್ತಳತಿ ಮೊಸರು ಗಡಿಗೆ ಸವಿನಂತಿ ಕೇಳ ಹುಡುಗಿ ಸುಮ್ಮಯಾದ ಬಿಡುದಿಯಾದ ಬಿಡುದಿ ಶೇಕಿ ಪುಷ್ಪವತಿ ಶೇಕಿ ಪುಷ್ಪವತಿ ಶೇಕಿ ಪುಷ್ಪವತಿ ನಿಮ್ಮ ನೋಡಕ ಬಂದಿನಿ ಭಾವ ನನ್ನ ಶಿಷ್ಟರ ಮಾತಿದ್ದೀವ ಯಾವ್ಯಾವ ಇಕ್ಕತ್ತಿರಿ ಅದ್ಯಾಕ ನಿಂತ ಬರ್ಲಿಕ್ಕಿಂತ ಕೊಟ್ರಿ ಬಂದ ಸರ್ತಿ ಶೇಕಿ ಪುಷ್ಪವತಿ ಶೇಕಿ ಪುಷ್ಪವತಿ ಶೇಕಿ ಪುಷ್ಪವತಿ. And in the soul of its people. Now it's the time called Diksha from 5th standard to explain them about their wonderful performance. Sir, Everyone, I am Diksha from grade 5. We are all living in independent India. There are many sacrifices and struggles of our freedom fighters to give us this day, to remind us and ourselves filled with patriotic feelings. Here comes the team of 5th standard students with a theme nation. Let's welcome them with a huge round of applause. Thank you. ಹಾಯ್ ಮಕ್ಕಳ, ನಿಮಗೆಲ್ಲ ಗೊತ್ತಲ್ವಾ ನಾಳೆ ಸ್ವಾತಂತ್ರ್ಯ ದಿನಾಚರಣೆ. ಎಲ್ಲ ಬೆಳಿಗ್ಗೆ ಬೇಗ ಇದ್ದು ಬೇಗ ಸ್ಕೂಲಿಗೆ ಬರಬೇಕು. ಸರ್ ಹಾಯ್ ಮಕ್ಕಳ, ನಿಮಗೆಲ್ಲ ಗೊತ್ತಲ್ವಾ ನಾಳೆ ಸ್ವಾತಂತ್ರ್ಯ ದಿನಾಚರಣೆ. ಎಲ್ಲ ಬೆಳಿಗ್ಗೆ ಬೇಗ ಇದ್ದು ಬೇಗ ಸ್ಕೂಲಿಗೆ ಬರಬೇಕು. ಸರ್ ಪ್ರತಿ ವರ್ಷ ಈ ಸ್ವಾತಂತ್ರ್ಯ ದಿನಾಚರಣೆ ಯಾಕೆ ಸರ್ ಆಚರಿಸ್ತಾರೆ? ಅಯ್ಯೋ ಪುನೀತ್, ಈಗ ಅದನ್ನೆಲ್ಲ ಹೇಳಕ್ಕೆ ಟೈಮ್ ಇಲ್ಲ. ನಾಳೆ ಬೆಳಿಗ್ಗೆ ಬೇಗ ಬರ್ಬೇಕಲ್ವಾ, ಸೊ ಬೇಗ ಹೋಗು ಮನೆಗೀಗ. ದರ್ಶನ್, ನಿನ್ಗೆ ಈ ಸ್ವಾತಂತ್ರ್ಯ ದಿನಾಚರಣೆ ಅಂದ್ರೆ ಏನು ಅಂತ ಗೊತ್ತಾ? ಯಾಕೆ ಇನ್ನು ಗೊತ್ತಿಲ್ವಾ? ಇಲ್ಲ, ನಂಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಹೌದಾ? ನಮ್ಮ ದೇಶಕ್ಕೆ ಬ್ರಿಟಿಷರು ಬಂದು ಸುಮಾರು 200 ವರ್ಷಗಳ ಕಾಲ ಇಲ್ಲೇ ಇದ್ದು ಆಮೇಲೆ ಹೋದ್ರಂತೆ. ಹೌದಾ? ಅವ್ರು ನಮ್ಮ ದೇಶಕ್ಕೆ ಯಾಕೆ ಬಂದಿದ್ರು? ಆಮೇಲೆ ಏನಾಯ್ತು? ನನ್ಗಂತೂ ಅಷ್ಟೇ ಗೊತ್ತಿರೋದು. ಸರಿ ಬಿಡು, ನಮ್ಮ ಅಜ್ಜಿ ಕೇಳ್ತೀನಿ. ಅಯ್ಯೋ ಅಯ್ಯೋ, ನಿಧಾನ ಮಗ್ನೆ, ಯಾಕೆ ಹಿಂಗ್ ಓಡ್ ಬರ್ತಿದ್ಯಾ? ಏನಾಯ್ತು? ಅಜ್ಜಿ, ಈ ಸ್ವಾತಂತ್ರ್ಯ ದಿನಾಚರಣೆ ಅಂದ್ರೆ ಏನಜ್ಜಿ? ಸ್ವತಂತ್ರ ದಿನಾಚರಣೆ ಅಂದ್ರೆ ಅದು ನಮ್ಮ ಭಾರತಕ್ಕೆ ಸ್ವತಂತ್ರ ಸಿಕ್ಕ ದಿನ. ಹಾಗಾದ್ರೆ ನಮಗೆ ಮುಂಚೆ ಸ್ವಾತಂತ್ರ್ಯನೇ ಇರ್ಲಿಲ್ವಾ? ಅಯ್ಯೋ ಕಂದ, ಮುಂಚೆ ನಮ್ಗೆ ಸ್ವತಂತ್ರನೂ ಇತ್ತು, ನೆಮ್ಮದಿಯಾದ ಜೀವನಾನೂ ಇತ್ತು. ಆಮೇಲೆ ಏನಾಯ್ತು ಅಜ್ಜಿ? ಆ ಬ್ರಿಟಿಷ್ ಎಂಬ ನಿಯತ್ತಿಲ್ಲದ ನಾಯಿಗಳು ವ್ಯಾಪಾರಕ್ಕೆಂದು ಕೈ ಚಾಚಿ ಬಂದು ಭಾರತೀಯರ ಮುಗ್ಧತೆ ಕಂಡು ಭಾರತವನ್ನೇ ತಮ್ಮ ವಶಕ್ಕೆ ಪಡಿಸಿಕೊಂಡ್ರು. ಅಯ್ಯೋ ಹೌದಾ? ಆಮೇಲೆ ಏನಾಯ್ತು ಅಂತ ಅಲ್ಲಿ ನೋಡು. ದಿಕ್ಕು ದಿಕ್ಕಲಿ ಭಾವ ಬಂಧನ, ಹರಿವ ನೀರೆಲ್ಲ ವೇದ ವಾಚನ, ಸುತ್ತ ಗಾಳಿಯಲ್ಲಿ ಶಾಂತಿ ಚಿಂತನ, ಮಣ್ಣ ಕಣಕಣದಿ ಕರ್ಮ ಕಂಪನ,
ಎಲ್ಲರ ಸಿರಿತನ ಯಾಕಿದೆ ಇಷ್ಟು ಬಡತನ ಜ್ಞಾನ ವಿದ್ಯೆಗೆ ನಾವೇ ಶ್ರೇಷ್ಠರು ಇನ್ನು ಇರುವರು ಅನಕ್ಷರಸ್ಥರು ಅನಕ್ಷರತೆ ಅಳಿಯಬೇಕು ಅಸಮಾನತೆ ತೊಲಗಬೇಕು ಜಾತಿ ಗೋಡೆ ಉರುಳಬೇಕು ಮೌಢ್ಯ ಕತ್ತರಿಯಬೇಕು ಬೆಳೆಗಾರರು ಬೆಲೆ ಕಾಣಲಿ ಕಲೆಗಾರರು ಬೆಲೆ ಕಾಣಲಿ ಇದು ಆದಾಗಲೇ ಇದು ನಮ್ಮಿಂಡಿಯಾ 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 ಸ್ವಂತ ಭೂಮಿ ಇಂಡಿಯಾ ನಮ್ಮಿಂಡಿಯಾ ನಮ್ಮಿಂಡಿಯಾ ಸಶಕ್ತ ರಾಷ್ಟ್ರ ಇಂಡಿಯಾ ನಮ್ಮಿಂಡಿಯಾ ನಮ್ಮಿಂಡಿಯಾ आजा आजा जिंद शामी आने के तले आजा जरी वाले नीले आसमाने के तले आजा आजा जिंद शामी आने के तले आजा जरी वाले नीले आसमाने के तले ಯಾಕ್ರು ಸ್ವತಂತ್ರ ಸ್ವತಂತ್ರ ಅಂತ ಸಾಯ್ತೀರಾ ಹಿಂದಿಯಾಗಿ ಇವ್ರು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರೋ ಸ್ವತಂತ್ರ ಎಂಬ ಪದದ ಸುಗಂಧ ಬ್ರಿಟಿಷರ ಬೂಟ್ನೆಕ್ಕು ನಿಮ್ಮಂತ ದೇಶದ್ರೋಹಿಗಳಿಗೇನು ಗೊತ್ತು ಹೀಗೆ ಇನ್ನು ಎಷ್ಟು ವರ್ಷ ಅಂತ ಬ್ರಿಟಿಷರ ಕೆಳಗಡೆ ಗುಲಾಮರಾಗಿ ಬದುಕ್ತೀರಾ? ನಾವೆಲ್ಲ ಇನ್ನು ಹೀಗೆ ಇದ್ರೆ ಇವತ್ತಿವನು ನಾಳೆ ಅವನು ನಾಡಿದ್ದವನು ಆಮೇಲೆ ನಾನು. ಈ ಬ್ರಿಟಿಷರ್ನ ಭಾರತದಿಂದ ಓಡಿಸೋಕೆ ನಮ್ಮೆಲ್ಲರ ಒಗ್ಗಟ್ಟಿಂದ ಮಾತ್ರ ಸಾಧ್ಯ. ಬನ್ನಿ ಹೋಗೋಣ. मारे या कोई मारे ना, यहाँ अपनी भी थोड़ी अदा थोड़ा अंदाज है. ऐसे है चाहे जैसे है, अरे जो भी है जैसे है, खुद पे हमें नाज है. जाने ना हमको ये ज़माना, चाहो तो हमको आज़माना. जानबाज हम जानसाज हम इश्क़ बाज़ दिल वाले, कहते हैं हमको प्यार से इंडिया वाले.
ಬಿಸಿಲೇ ಬರಲಿ ಎದೆ ಬಡಿತ ನಿಂತು ಆಗಲಿ ನೀ ದೇಶ ಕಾಯುವೆ ಹೆತ್ತವರ ಅಲ್ಲೇ ಬಿಟ್ಟು ಸಂಗಾತಿಯ ದೂರ ಬಿಟ್ಟು ಮಕ್ಕಳನ್ನು ಮರೆತು ಬಿಟ್ಟು ಆದ ಸೈನಿಕ ಕನಸುಗಳ ಮೂಟೆ ಕಟ್ಟಿ ದೇಶ ಕಾಯೋ ಆಸೆ ಪಟ್ಟೆ ಎಂಟೆ ದಯ ಬಂಟ ನೀನು ದೇಶ ರಕ್ಷಕ ಹಾಗಾದ್ರೆ ದೇಶಕ್ಕೆ ಸ್ವತಂತ್ರ ಬರಕ್ಕೆ ಪ್ರಾಣ ತ್ಯಾಗ ಮಾಡಿ ಸಾಧನೆ ಮಾಡಿದಾರ? ಹೌದು ಕಂದ, ಅವತ್ತು ಅವರು ಮಾಡಿರೋ ಆ ಹೋರಾಟ ಪ್ರಾಣ ತ್ಯಾಗದಿಂದಾನೇ ನಾವು ಇವತ್ತು ಇಷ್ಟು ಸ್ವತಂತ್ರದಿಂದ ಇರೋದು. ಹಾಗಾದ್ರೆ ಆ ಎಲ್ಲಾ ಸಾಧಕರನ್ನು ನಾವು ಪ್ರತಿದಿನ ನೆನೆಸ್ಕೋಬೇಕಲ್ವಾ ಅಜ್ಜಿ? ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 Yes, India is not just a country, it is an emotion. Thank you dear 5th standard students for your patriotic and most memorable